ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ, ನಾನಿಲ್ಲಿ ಕನಕಪುರ ಬಂದಿದ್ದೆ. ಕನಕೋತ್ಸವ ನಡೀತಾ ಇತ್ತು. ಹಂಗೆ ಒಂದು ವಿಸಿಟ್ ಹಾಕೊಂಡು ನೋಡ್ಕೊಂಡು ಬರೋಣ ಅಂತ ಬಂದಿದ್ದೆ. ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರು. ತರಕಾರಿಗಳಲ್ಲಿ ಯಾವ ಥರ ಡಿಸೈನ್ಗಳು ಮಾಡೋರು ಲೆಕ್ಕ ಹಾಕೊಳ್ಳಿ ನೋಡಿ. ಕಬ್ಬೆಲ್ಲ ಮಾಡೋರೆ. ಇದು ಮಾಗಡಿ ಕೋಟೆ ಅಂತೆ. ಒಳ್ಳೊಳ್ಳೆ ತರಕಾರಿಗಳಲ್ಲಿ ಫಲಪುಷ್ಪಗಳಲ್ಲಿ ಡಿಸೈನ್ಗಳು ಮಾಡೋರೆ. ಒಂದು ಹಂಗೆ ತೋರಿಸ್ತೀನಿ ನೋಡಿ. ನವಿಲುಗಳು, ಕರುಗಳು, ದೇವಸ್ಥಾನಗಳು, ಶಿವಲಿಂಗ, ಗಣೇಶ ಇವೆಲ್ಲ ತರಕಾರಿಗಳೆಲ್ಲ ಮಾಡವ್ರೆ. ಇದನ್ನೆಲ್ಲ ನೋಡಿಕೆ ಚಿಕ್ಕ ಪುಟ್ಟ ಮಕ್ಕಳು ಬಂದವ್ರು ನೋಡಿ. ಇವರೆಲ್ಲ ಶಾಲಾ ಮಕ್ಕಳುಗಳು ನೋಡಿ, ಎಷ್ಟು ಖುಷಿಯಾಗಿ ಬಂದವ್ರು ನೋಡಿ. ಇವರೆಲ್ಲ ಯಾವ ಸ್ಕೂಲ್ನವ್ರ ಮಕ್ಕಳ ನೀವೆಲ್ಲ? ಈ ಗೊಲ್ಲಳ್ಳಿಯಿಂದ ಬಂದವ್ರೆ. ನಿಮ್ಗೆ ಏನು ಅನ್ನಿಸ್ತು ಇಲ್ಲಿ ನೋಡ್ಬಿಟ್ಟಿದೆಲ್ಲ? ತುಂಬ ಚೆನ್ನಾಗಿದ್ಯಾ? ನಿಮಗೂ ಈ ಥರ ಮಾಡ್ಬೇಕನ್ನಿಸತ್ತಾ? ನೆಕ್ಸ್ಟ್ ಸತಿ ಎಲ್ಲ ಮಾಡ್ಕೊಬರ್ರಿ. ಖುಷಿಯಾಗಿ ನೋಡ್ಕೊಂಡು ಹೋಗಿ. ಈಗೆಲ್ಲ ನೋಡಿ ಸ್ನೇಹಿತರೆ, ಶಿವಲಿಂಗ, ಕುಂಬಳಕಾಯಿ ಯಾವ ಥರ ಬೆಳೆದವ್ರೆ. ಹಂಗೆ ಮುಂದೆ ಬನ್ನಿ, ನಿಮ್ಗೆ ತೋರಿಸ್ತೀನಿ. ರೈತರಿಗೆ ಬೇಕಾದಂಥ ಸಲಕರಣೆಗಳೆಲ್ಲ ಮಡಗವ್ರೆ. ಅದೆಲ್ಲ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಅದಕ್ಕೋಸ್ಕರ ನಮ್ಮ ರೈತರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟಿದ್ದು ಒಂದು. ಹಂಗೇನೆ ಸ್ನೇಹಿತರೆ, ನಮ್ಮ ರೈತರಿಗೆ ಉಪಯೋಗ ಆಗೋಂಥ ಸಾಮಗ್ರಿಗಳು ಮಡಗವ್ರೆ. ಏನೇನು ಐಟಮ್ ಮಡಗವ್ರೆ, ಏನೇನು ಬೆಲೆ ಕೊಡ್ತಾರೆ ಅಂತ ವಿಚಾರಿಸ್ತೀನಿ. ನಮಸ್ಕಾರ ಸರ್. ಹೇಳಿ. ನಮ್ಮ ರೈತರಿಗೆ ಉಪಯೋಗ ಆಗೋವಂಥವು ಏನೇನು ಸಾಮಾನು ಮಡಗಿ ಮೊದಲು ಒಂದ್ಸತಿ ತೋರಿಸ್ಬಿಡಿ. ಸರ್, ಲೋಟ್ರಿ ಐತೆ, ವಿತ್ ವೀಲ್ ಐತೆ, ಬಟ್ ಲೋಟ್ರಿನ ಹಂಗೆ ಹೊಡಿಬೋದು. ಹೌದು. ಆಮೇಲೆ ಇದೊಂದು ಲೋಟ್ರಿ ಐತೆ, ಇದು ಬಿಟ್ಬಿಟ್ಟು ಲೋಟ್ರಿ ಹೊಡಿಯೋದು. ಪ್ರೆಜರ್ ಮಿಷಿನ್, ಇದು ಪ್ರೆಜರ್ ಮಿಷಿನಾ? ಪ್ರೆಜರ್ ಜನರೇಟ್ರು. ಚಾಪ್ ಕಟ್ರ್ ಐತೆ, ಮರ ಕುಯ್ಯೋ ಮಿಷಿನ್ ಐತೆ. ಮರ ಕುಯ್ಯೋ ಮಿಷಿನ್ ಅದು. ಆಮೇಲೆ ಬೆಸ್ಟ್ ಕಟ್ರ್ ಐತೆ, ಸೆಲ್ಫ್ ಮೋಟ್ರ್ ಐತೆ. ಸೆಲ್ಫ್ ಮೋಟ್ರ್ ಇದು? ಎಷ್ಟು ಅವರ್ ಬರ್ತದೆ ಒಂದ್ಸತಿ ಚಾರ್ಜಿಂಗ್ ಮಾಡಿದ್ರೆ? ಒಂದೊಂದ್ಸತಿ ಚಾರ್ಜಿಂಗ್ ಮಾಡಿದ್ರೆ ನಿಮಗೆ ಚಾರ್ಜಿಂಗ್ ಅಲ್ಲ, ಇದು ಸೆಲ್ಫ್ ಗಾಡಿ ಸೆಲ್ಫ್ ಮಾಡ್ತೀವಿ ಆ ಥರ ಸ್ಟಾರ್ಟ್ ಮಾಡೋದು ಅಷ್ಟೇ. ಬ್ಯಾಟ್ರಿ ಐತೆ. ಅದು ಬ್ಯಾಟ್ರಿ ಚಾರ್ಜಿಂಗ್ ಮಾಡ್ಕೋಂಗಿಲ್ವಾ? ಅದು ಸೆಲ್ಫ್ ಮಾಡಿದ್ರೆ ನೀವು ಎಷ್ಟು ಒಂದು 3-4 ದಿನ ಬರುತ್ತೆ. 3-4 ದಿನ ಬರುತ್ತಾ? ಆಮೇಲೆ ಇದು ಬ್ಯಾಟ್ರಿ ಸ್ಪೇರು, ಅದು ಬಂದು ನಿಮಗೆ 3600 ಐತೆ. ಡಬಲ್ ಮೋಟ್ರು, ಡಬಲ್ ಬ್ಯಾಟ್ರಿ. ಹೌದು. ಇದು ಸಿಂಗಲ್ ಬ್ಯಾಟ್ರಿ, ಸಿಂಗಲ್ ಮೋಟ್ರು, ಅದು 2600 ಐತೆ. ಏನು ರೇಟ್ ಕೊಡ್ತೀರಾ ಅದು ಪಂಪು? 2600 ಸರ್. 2600. ಇನ್ನು ಇದು ಪೆಟ್ರೋಲ್ ಇಂಜಿನ್ ಪಂಪು, ನೀರು ಹೊಡೆಯೋದು ಅದೆಷ್ಟು ಕೊಡ್ತಿರೋದು? ಇದು 13,000 ಸಬ್ಸಿಡಿಗಾಗಿ. ಸಬ್ಸಿಡಿ ಟೋಟಲ್ ಕಾಸ್ಟ್ ತಗೊಂಡ್ರೆ 18 ಆಗುತ್ತೆ. 18 ಆಗುತ್ತಾ? ಸಬ್ಸಿಡಿ ಇದು ಮಾಡ್ರೆ 13,000. ಹಂಗೆ ಬನ್ನಿ ಸರ್. ಇದು ಹಾಲು ಕರಿ ಮಿಷಿನಾ? ನಮ್ಮ ರೈತರಿಗೆ ಇದೊಂದು ಹೇಳಿ ನೋಡಿ. ಹಾಲು ಕರಿ ಮಿಷಿನ್ ಯಾವ ಥರ ಇದು? 3 in 1. ಜನರೇಟರ್ ಐತೆ, ಪಂಪ್ ಐತೆ, ಪ್ರೆಜರ್ ಪಂಪು, ಕರೆಂಟು. ಎಷ್ಟು ದಿವಸ ಬಳಕೆ ಬರ್ತಿದ್ದು? ವಾರಂಟಿ ಕೊಡ್ತೀರಾ? ವಾರಂಟಿ 1 ವರ್ಷ ವಾರಂಟಿ ಐತೆ. 1 ವರ್ಷ ವಾರಂಟಿ. ಎಲ್ಲ ಹೋದ್ರೆ ನೀವೇ ಬಂದು ನೋಡ್ಕೋತೀರಾ? ಎಲ್ಲ ಅಲ್ಲೇ ಬಂದು ಸರ್ವಿಸ್ ಮಾಡ್ತೀವಿ. ಕೊಡೋದೇನು ರೇಟ್ ಕೊಡ್ತಾ ಇದೀರಿ? ಕೊಡೋದು ಸಬ್ಸಿಡಿ ಕಾರ್ಡ್ 30 ಬೀಳುತ್ತೆ. ಸಬ್ಸಿಡಿ ಅಂದರೆ 35. ಏನೋ 1 ವರ್ಷ ಗಂಟೆ ಎಲ್ಲ ಪ್ರಾಬ್ಲಮ್ ನಿಮ್ದೇನೆ. ನೋಡಿ ಸ್ನೇಹಿತರೆ, ನಮ್ಮ ರೈತರಿಗೆ ಉಪಯೋಗ ಆಗುವಂಥ ಸಲಕರಣೆಗಳು ಮತ್ತು ಅದ್ರ ರೈಟ್ ಬಗ್ಗೆ ತಿಳಿಸಿದ್ದೀನಿ. ನಿಮ್ಮ ಅಡ್ರೆಸ್ ಏನು ಸರ್? ಕನಕಪುರ ಟ್ರೆಂಡ್ಸ್ ಆಪೋಸಿಟ್, ಕೇಂದ್ರ ಸರ್ಕಲ್. ಅಲ್ಲ, ಬಂದು ಸಿಗ್ತೀರಾ? ಸಿಗ್ತೀವಿ. ನೋಡಿ ಸ್ನೇಹಿತರೆ, ಬಂದು ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ಕನಕಪುರದಲ್ಲಿ ಸಿಗ್ತಾರೆ ಇವರು. ಹಂಗೆ ಸ್ನೇಹಿತರೆ, ಮುಂದೆ ನೋಡಿ ತರಕಾರಿಗಳೆಲ್ಲ ಯಾವ ಥರ ಪ್ಯಾಕಿಂಗ್ ಮಾಡಿ ನ್ಯಾಚುರಲ್ ಆಗಿ ಬೆಳೆದಿರೋವಂಥವು. ಯಾವುದೇ ಒಂದು ಆರ್ಗ್ಯಾನಿಕ್ ಹಾಕಿ ಬೆಳೆದಿರೋದು, ಗೊಬ್ಬರ ಆಗಲಿ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದಿರೋವಂಥವಲ್ಲ ಇವು. ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಬೆಳೆದಿರೋವಂಥವು. ಇಲ್ಲೆಲ್ಲ ಮಡಗವ್ರೆ. ನಮ್ಮ ಜನಗಳಿಗೆ ಈ ಥರ ಆಹಾರ ತಿನ್ನಿ ಅಂತ ತೋರಿಸೋಕ್ಕೋಸ್ಕರ ಇವೆಲ್ಲ ಡೆಮೋ ಮಡಗವ್ರು ನೋಡಿ ಸ್ನೇಹಿತರೆ. ಇದಾದಮೇಲೆ ಸ್ನೇಹಿತರೆ, ಒಳ್ಳೊಳ್ಳೆ ಹೂಗಳನ್ನ ಡಿಸೈನ್ ಮಾಡಿ ಮಡಗವ್ರೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಯಾವ ಥರ ಎಲ್ಲ ಹೆಸ್ರುಗಳು ಬರ್ದು ಅವು ಹೆಸ್ರುಗಳು ಹಾಕವ್ರೆ. ಗೊತ್ತಿಲ್ಲದವ್ರು ತಿಳ್ಕೊಳ್ಳಿ. ಇಲ್ಲೂ ಸಹಿತ ಆ ಗಿಡದ ಹೂದ ಹೆಸ್ರುಗಳೆಲ್ಲ ಬರ್ದು ಹಾಕವ್ರು ನೋಡಿ. ಭಾಳ ಚೆನ್ನಾಗಿ ಮಾಡವ್ರೆ. ಹಂಗೆ ಮುಂದೆ ಬನ್ನಿ, ನಿಮ್ಗೆ ತೋರಿಸ್ತೀನಿ ಚೆಂಡು ಹೂವು ಯಾವ ಥರ ಬೆಳೆದವ್ರೆ ಅಂತ ನೋಡಿ. ಒಟ್ಟಿನಲ್ಲಿ ಸ್ನೇಹಿತರೆ, ಪ್ರತಿಯೊಬ್ಬರು ತರಕಾರಿಗಳು ಹಣ್ಣುಗಳನ್ನ ಬೆಳಿಬೇಕು, ನ್ಯಾಚುರಲ್ ಆಗಿ ಬೆಳಿಬೇಕು, ತಿನ್ನಬೇಕು. ನಾವು ನೋಡ್ಕೊಂಡು ಹೋಗೋದಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಆಹಾರದ ಬಗ್ಗೆನೇ ಗೊತ್ತಿರೋದು. ಯಾವ್ದು ತಿನ್ನಬೇಕು, ಯಾವ್ದು ಬಿಡಬೇಕು ಅಂತ ಯಾವುದೋ ತಿನ್ಕೊಂಡಿರ್ತೀವಿ, ಯಾವುದೋ ಇದು ಮಾಡ್ತಾ ಇರ್ತೀವಿ. ಆರೋಗ್ಯದ ಬಗ್ಗೆ ಗಮನನೇ ಇರಲ್ತು ಕೆಲಸದ ಒತ್ತಡದಿಂದ. ಅದಕ್ಕೆ ನಾನು ಜನಗಳಿಗೆ ಒಳ್ಳೊಳ್ಳೆ ಆಹಾರ ತಿನ್ನಿ, ತರಕಾರಿಗಳು ತಿನ್ನಿದೆ ಏಕೆ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ.